ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 16ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸಲ್ಲಿ ಇವತ್ತು ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 42 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಯಿತು. ಸೆನ್ಸೆಕ್ಸ್ನಲ್ಲಿ 200 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ ವೀಕ್ನೆಸ್ ಇದ್ರೂ ಕೂಡ 25,000ದ ರೆಸಿಸ್ಟೆನ್ಸ್ ಝೋನ್ ಏನಿತ್ತು ಆ ಒಂದು ಲೆವೆಲ್ನ ಮೇಲ್ಗಡೆನೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ 25,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೂಡ ಈಗ ಕೆಲಸ ಮಾಡ್ತಿದೆ. ಈ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗೋವರೆಗೂ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ನಿಫ್ಟಿಯಲ್ಲಿ ಇರುತ್ತೆ. ಬ್ಯಾಂಕ್ ನಿಫ್ಟಿ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಿಎಲ್ ಇವತ್ತು ಟಾಪ್ ಗೇನರ್ ಆಗಿತ್ತು. ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಗ್ತಿದೆ. 4% ಜಂಪ್ ಬಿಎಲ್ ಸ್ಟಾಕ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬಜಾಜ್ ಆಟೋ ಕೂಡ ಇವತ್ತು 2% ಗೇನ್ ಆಯಿತು. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ನಲ್ಲಿ ಕೂಡ 1.5% ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಎಂಟರ್ಪ್ರೈಸಸ್ ಕೂಡ 1.5% ಅರೌಂಡಲ್ಲಿ ಇವತ್ತು ಗೇನ್ ಆಗಿದೆ. ಝೊಮ್ಯಾಟೊ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5% ಅರೌಂಡಲ್ಲಿ ಗೇನ್ ನೋಡೋದಕ್ಕೆ ಸಿಕ್ತು. ಕೇವಲ ಝೊಮ್ಯಾಟೊ ಅಲ್ಲ, ಅವರ ಕಾಂಪಿಟೇಟರ್ ಸ್ವಿಗ್ಗಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಇವರ ಮೆಂಬರ್ಶಿಪ್ ಪ್ರೋಗ್ರಾಮ್ಸ್ ಏನಿತ್ತು ಅದರ ಪರ್ಕ್ಸ್ ಅನ್ನು ಇವರು ಕಡಿಮೆ ಮಾಡ್ತಿದ್ದಾರೆ. ಪರ್ಕ್ಸ್ ಅಂದಾಗ ಈಗ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗ್ತದೆ, ಅಂದರೆ ಮಳೆಗಾಲ ಬರ್ತಿರೋದ್ರಿಂದ ಸೊ ನಾರ್ಮಲ್ ಕಸ್ಟಮರ್ಸ್ಗಳಿಗೆ ಇವರು ರೈನ್ ಸರ್ಚಾರ್ಜಸ್ ಅನ್ನು ಅಪ್ಲೈ ಮಾಡ್ತಾರೆ. ಇದು ಡೆಲಿವರಿ ಕಾಸ್ಟ್ನ ಪಾರ್ಟ್ ಆಗಿರುತ್ತೆ. ಬಟ್ ಮೆಂಬರ್ಸ್ಗಳಿಗೆ ಈ ರೀತಿಯ ಎಕ್ಸ್ಟ್ರಾ ಸರ್ಚಾರ್ಜಸ್ ಇರಲಿಲ್ಲ. ಬಟ್ ಈಗ ಮೆಂಬರ್ಸ್ಗಳಿಗೆ ಕೂಡ ಎಕ್ಸ್ಟ್ರಾ ಸರ್ಚಾರ್ಜಸ್ ಅಪ್ಲೈ ಆಗುತ್ತೆ. ಮೆಂಬರ್ಗಳ ಡೆಲಿವರಿ ಅಮೌಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಸ್ವಿಗ್ಗಿ ಝೊಮ್ಯಾಟೊ ಈ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ರೀಸೆಂಟಾಗಿ ಇನ್ವೆಸ್ಟರ್ಸ್ಗಳ ಕಡೆಯಿಂದ ಸಾಕಷ್ಟು ಪ್ರೆಷರ್ ಸ್ವಿಗ್ಗಿ ಝೊಮ್ಯಾಟೊ ಎರಡೂ ಕಂಪನಿಗಳ ಮೇಲೆ ಇದೆ. ಸೊ ಝೊಮ್ಯಾಟೊ ಮತ್ತೆ ಲಾಸ್ ಅನ್ನು ಡಿಕ್ಲೇರ್ ಮಾಡಿದರೆ ಸ್ವಿಗ್ಗಿಯ ಲಾಸಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಸೊ ಈ ರೀತಿಯಲ್ಲಿ ಸಾಕಷ್ಟು ಪರ್ಕ್ಗಳನ್ನು ಕಸ್ಟಮರ್ಸ್ಗಳಿಗೆ ಕೊಡ್ತಾ ಹೋದರೆ ಇನ್ನಷ್ಟು ಲಾಸಸ್ ಇನ್ಕ್ರೀಸ್ ಆಗ್ಬೋದು ಅನ್ನೋದು ಇನ್ವೆಸ್ಟರ್ಸ್ಗಳ ಕನ್ಸರ್ನ್ ಆಗಿತ್ತು. ಆದ್ರಿಂದ ಸ್ಲೋ ಆಗಿ ಕೆಲವೊಂದಿಷ್ಟು ಪರ್ಕ್ಸ್ಗಳನ್ನು ಮೆಂಬರ್ಶಿಪ್ನಿಂದ ಸ್ವಿಗ್ಗಿ ಝೊಮ್ಯಾಟೊ ಈಗ ತೆಗಿತಾ ಇದ್ದಾರೆ. ಇದು ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಬಟ್ ಕಸ್ಟಮರ್ಸ್ಗಳು ಹೆಚ್ಚಿನ ಒಂದು ಕಾಸ್ಟನ್ನು ಪೇ ಮಾಡಬೇಕಾಗುತ್ತೆ. ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಭಾರತಿ ಏರ್ಟೆಲ್ ನೋಡೋದಕ್ಕೆ ಸಿಕ್ತು. 3% ಕರೆಕ್ಷನ್ ಭಾರತಿ ಏರ್ಟೆಲ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಭಾರತಿ ಏರ್ಟೆಲ್ನಲ್ಲಿ ಬ್ಲಾಕ್ ಡೀಲ್ ನೋಡೋದಕ್ಕೆ ಸಿಕ್ಕಿದೆ. 1.3% ಸ್ಟೇಕ್ ಸೇಲ್ ಬ್ಲಾಕ್ ಡೀಲ್ನ ಮೂಲಕ ಆಗಿದೆ. ಈ ಒಂದು ಬ್ಲಾಕ್ ಡೀಲ್ ಸಿಂಗ್ಟೆಲ್ನ ಕಡೆಯಿಂದ ಬಂದಿದೆ. ಸಿಂಗ್ಟೆಲ್ ತಮ್ಮ ಬಿಸ್ನೆಸ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಭಾರತಿ ಏರ್ಟೆಲ್ನಲ್ಲಿ ಸ್ಲೋ ಆಗಿ ಸ್ಟೇಕ್ ಸೇಲ್ ಅನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಕೂಡ ಬ್ಲಾಕ್ ಡೀಲ್ನಲ್ಲಿ ಸ್ಟೇಕ್ ಸೇಲ್ ಬಂದಿದೆ. 1820ರ ಪ್ರೈಸ್ನಲ್ಲಿ ಈ ಒಂದು ಬ್ಲಾಕ್ ಡೀಲ್ ಬಂತು. ಸೊ ಬ್ಲಾಕ್ ಡೀಲ್ನಲ್ಲಿ ಶೇರ್ಸ್ಗಳು ಸೆಲ್ ಆದಾಗ ಆ ಶೇರ್ಸ್ಗಳನ್ನು ಮ್ಯೂಚುವಲ್ ಫಂಡ್ಗಳು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ಕೂಡ ಬೈ ಮಾಡ್ಕೊಳ್ತಿರ್ತಾರೆ. ಆದ್ದರಿಂದ ಹೆಚ್ಚಿನ ಒಂದು ಸೆಲ್ಲಿಂಗ್ ಪ್ರೆಷರ್ ಇರೋದಿಲ್ಲ. ಬಟ್ ನ್ಯೂಸ್ನಿಂದನೇ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. HCL ಟೆಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಹೈಯರ್ ಲೆವೆಲ್ನಿಂದ ನೋಡೋದಕ್ಕೆ ಸಿಗ್ತದೆ. SBI JSW ಸ್ಟೀಲ್ ಕೂಡ ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಂಡಸ್ಇಂಡ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಬ್ರೋಕರೇಜಸ್ಗಳು ಇಂಡಸ್ಇಂಡ್ ಬ್ಯಾಂಕ್ನ ಟಾರ್ಗೆಟ್ ಅನ್ನು ಕಟ್ ಮಾಡಿದ್ರು. ಬಟ್ ಈಗ ಅರ್ನಿಂಗ್ ಫೋರ್ಕಾಸ್ಟ್ ಅನ್ನು ಕೂಡ ಡೌನ್ ಗ್ರೇಡ್ ಮಾಡಿದ್ದಾರೆ. ಸೊ ಫ್ರೆಶ್ ಅಕೌಂಟಿಂಗ್ ಇಶ್ಯೂಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ ಇವರ ಡೆರಿವೇಟಿವ್ ಪೋರ್ಟ್ಫೋಲಿಯೋನಲ್ಲಿ ಇಶ್ಯೂಸ್ ಇತ್ತು. ಅದೇ ರೀತಿಯ ಅಕೌಂಟಿಂಗ್ ಇಶ್ಯೂಸ್ ಇನ್ನು ಸಾಕಷ್ಟು ಕಡೆಯಲ್ಲಿ ನೋಡೋದಕ್ಕೆ ಸಿಗ್ತದೆ. CEO ರೀಸೆಂಟಾಗಿ ತಮ್ಮ ಒಂದು ಪೊಸಿಷನ್ಗೆ ರೆಸಿಗ್ನೇಷನ್ ಅನ್ನು ಕೊಟ್ಟಿದ್ರು. ಹೊಸ CEO ಅಪಾಯಿಂಟ್ಮೆಂಟ್ ಕೂಡ ಆಗಬೇಕಾಗಿದೆ. ಬಟ್ ಇಂಡಸ್ಇಂಡ್ ಬ್ಯಾಂಕ್ನ ಅರ್ನಿಂಗ್ ಸ್ಟ್ರಾಂಗ್ ಆಗಬೇಕು ಅಂದರೆ ಇನ್ನು 2 ರಿಂದ 3 ವರ್ಷದ ಸಮಯ ಬೇಕಾಗ್ಬೋದು ಅಂತ ಸಾಕಷ್ಟು ಬ್ರೋಕರೇಜ್ಗಳು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಸೊ ಈ ಒಂದು ರೀಸನ್ನಿಂದ ಇಂಡಸ್ಇಂಡ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ನಿನ್ನೆ ಒಂದು ಸ್ಟ್ರಾಂಗ್ ಮಾರ್ಕೆಟ್ನಲ್ಲಿ ಕೂಡ ಇಂಡಸ್ಇಂಡ್ ಬ್ಯಾಂಕ್ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು. ಸೊ ಅರ್ನಿಂಗ್ ಫೋರ್ಕಾಸ್ಟ್ 2025ರಿಂದ 27ರ ಫಿನಾನ್ಷಿಯಲ್ ಇಯರ್ನವರೆಗೂ ಅಷ್ಟು ಸ್ಟ್ರಾಂಗ್ ಆಗಿ ಇರೋದಿಲ್ಲ ಅನ್ನೋದು ಬ್ರೋಕರೇಜ್ಗಳ ಪ್ರಿಡಿಕ್ಷನ್ ಆಗಿದೆ. ಅದಾನಿ ಗ್ರೂಪ್ ಕಂಪನಿಗಳಲ್ಲಿ ಮ್ಯೂಚುವಲ್ ಫಂಡ್ಗಳು ಸ್ಲೋ ಆಗಿ ತಮ್ಮ ಸ್ಟೇಕನ್ನು ಕಡಿಮೆ ಮಾಡ್ತಾ ಬರ್ತಿದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ಗಳು ಅದಾನಿ ಗ್ರೂಪ್ನ 8 ಕಂಪನಿಗಳಲ್ಲಿ 1,160 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು ಸೆಲ್ ಮಾಡಿದ್ದಾರೆ. ಹೆಚ್ಚಿನ ಒಂದು ಸೆಲ್ಲಿಂಗ್ ಅದಾನಿ ಎಂಟರ್ಪ್ರೈಸಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಅದಾದಮೇಲೆ ಅದಾನಿ ಎನರ್ಜಿ ಸೊಲ್ಯೂಷನ್, ಅಂಬುಜಾ ಸಿಮೆಂಟ್ ಈ ಕಂಪನಿಗಳಲ್ಲಿ ಮ್ಯೂಚುವಲ್ ಫಂಡ್ಗಳು ತಮ್ಮ ಸ್ಟೇಕನ್ನು ಸೆಲ್ ಮಾಡಿದ್ದಾರೆ. ಸೊ ಅದಾನಿ ಗ್ರೂಪ್ನಲ್ಲಿ FII ಇನ್ವೆಸ್ಟ್ಮೆಂಟ್ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗ್ತದೆ. ಹಾಗೆಯೇ ರಿಟೇಲ್ ಇನ್ವೆಸ್ಟರ್ಸ್ಗಳು ಕೂಡ ಹೆಚ್ಚಾಗಿ ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೋತಿದ್ದಾರೆ. ಅದಾನಿ ಗ್ರೂಪ್ನ ಸ್ಟಾಕ್ಗಳು ರೀಸೆಂಟ್ ಟೈಮ್ನಲ್ಲಿ ರಿಕವರ್ ಏನೋ ಆಗಿದೆ. ಬಟ್ ಯಾವುದೇ ರೀತಿಯ ನೆಗೆಟಿವ್ ನ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆದರೆ ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಪ್ರೆಷರ್ ನೋಡೋದಕ್ಕೆ ಸಿಗ್ಬೋದು. ಇವತ್ತು ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. RVNL ಸ್ಟಾಕ್ ಪ್ರೈಸ್ನಲ್ಲಿ 11% ಜಂಪ್ ನೋಡೋದಕ್ಕೆ ಸಿಕ್ತು. ಅದೇ ರೀತಿಯಲ್ಲಿ ತೀತಾಗರ್ ರೈಲ್ ಸಿಸ್ಟಮ್ಸ್ ಕೂಡ 12-13% ಗೇನ್ ಆಗಿದೆ. ಇದರ ಜೊತೆಯಲ್ಲಿ ರೈಟ್ಸ್ ಆಗಿರ್ಬೋದು, IRFC ಆಗಿರ್ಬೋದು ಈ ರೀತಿಯ ಸ್ಟಾಕ್ಗಳಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಸೊ ಮಾರ್ಕೆಟ್ನಲ್ಲಿ ಒಂದು ರಿಕವರಿ ಇರೋದ್ರಿಂದ ರೈಲ್ವೆ ಸ್ಟಾಕ್ಗಳಲ್ಲಿ ಮತ್ತೆ ಲೋವರ್ ಲೆವೆಲ್ನಿಂದ ಬೈಯಿಂಗ್ ಎಮರ್ಜ್ ಆಗ್ತದೆ. ಸೊ ರೈಲ್ವೆ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ಮಾರ್ಕೆಟ್ ಕರೆಕ್ಷನ್ನ ಸಂದರ್ಭದಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಸ್ಲೋ ಆಗಿ ಎಲ್ಲ ಸ್ಟಾಕ್ಗಳು ರಿಕವರ್ ಆಗ್ತದೆ. RVNLನ ಪಾಸಿಟಿವ್ ಸೆಂಟಿಮೆಂಟ್ಗೆ ಇನ್ನೊಂದು ರೀಸನ್ ಇವರಿಗೆ ಸೆಂಟ್ರಲ್ ರೈಲ್ವೆ ಕಡೆಯಿಂದ 115 ಕೋಟಿಯ ಆರ್ಡರ್ ಸಿಕ್ಕಿದೆ. ಆ ಒಂದು ರೀಸನ್ನಿಂದ ಕೂಡ RVNL ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ.
ವೊಡಫೋನ್ ಐಡಿಯಾ ನಿನ್ನೆ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಸೊ ಏಜರ್ ಡ್ಯೂ ಏನಿದೆ ಅದಕ್ಕೆ ರಿಲೀಫ್ ಅನ್ನ ಕೊಡಬೇಕು ಅನ್ನುವಂತ ಒಂದು ಅರ್ಜಿ ಹೋಗಿತ್ತು. ಈಗ ಗೌರ್ಮೆಂಟ್ಗೆ 50% ನಷ್ಟು ಸ್ಟೇಕ್ ಅನ್ನ ವೊಡಫೋನ್ ಐಡಿಯಾ ಕೊಟ್ಟಿದ್ದಾರೆ. ಇನ್ನೂ ಸಾಕಷ್ಟು ಏಜರ್ ಡ್ಯೂ ಪೆಂಡಿಂಗ್ ಇದೆ. ಸೊ 1.95 ಲಕ್ಷ ಕೋಟಿಯಷ್ಟು ಏಜರ್ ಡ್ಯೂಸ್ ಅನ್ನ ವೊಡಫೋನ್ ಐಡಿಯಾ ಹೊಂದಿದ್ದಾರೆ. ಏಜರ್ ಡ್ಯೂಗೆ ರಿಲೀಫ್ ಸಿಗದೆ 2026ರ ಫಿನಾನ್ಷಿಯಲ್ ಇಯರ್ನ ನಂತರ ಯಾವುದೇ ರೀತಿಯಲ್ಲಿ ತಾವು ತಮ್ಮ ಆಪರೇಷನ್ಸ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ವೊಡಫೋನ್ ಐಡಿಯಾ ಗೌರ್ಮೆಂಟ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ಏನಾದರೂ ವೊಡಫೋನ್ ಐಡಿಯಾದ ಬಿಸ್ನೆಸ್ ಕಂಪ್ಲೀಟ್ ಆಗಿ ಸ್ಟಾಪ್ ಆದರೆ ಟೆಲಿಕಾಂ ಬಿಸ್ನೆಸ್ ನಲ್ಲಿ ಕೇವಲ 3 ಸ್ಟ್ರಾಂಗ್ ಪ್ಲೇಯರ್ಸ್ ಉಳ್ಕೋತಾರೆ. BSNL ಕೇವಲ ಗ್ರಾಮೀಣ ಭಾಗಗಳಲ್ಲಿ ತಮ್ಮ ಒಂದು ಪ್ರೆಸೆನ್ಸ್ ಅನ್ನ ಉಳಿಸ್ಕೊಂಡಿದೆ. ಹಾಗೆ ಅದು ಗೌರ್ಮೆಂಟ್ ನ ಕಂಪನಿ ಕೂಡ ಆಗಿರುತ್ತೆ. ಸೊ ಮೇಜರ್ ಪ್ರೈವೇಟ್ ಪ್ಲೇಯರ್ಸ್ ಏರ್ಟೆಲ್ ಮತ್ತೆ ಜಿಯೋ ಆಗಿರ್ತಾರೆ. ಸೊ ವೊಡಫೋನ್ ಐಡಿಯಾಗೆ ಸುಪ್ರೀಂ ಕೋರ್ಟ್ ನ ಕಡೆಯಿಂದ ರಿಲೀಫ್ ಸಿಕ್ಕಿದ್ರೆ ವೊಡಫೋನ್ ಐಡಿಯಾ ಸ್ಟ್ರಾಂಗ್ ಆಗಿ ತಮ್ಮ ಬಿಸ್ನೆಸ್ ಅನ್ನ ರಿವೈವ್ ಮಾಡ್ಕೋಬಹುದಾಗುತ್ತೆ. ಸೊ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ವೊಡಫೋನ್ ಐಡಿಯಾದ ಸ್ಟಾಕ್ ಟ್ರೇಡ್ ಆಗುವಂತ ಚಾನ್ಸಸ್ ಇದೆ. ಹ್ಯುಂಡೈ ತಮ್ಮ ಕ್ವಾರ್ಟರ್ 4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಇವರ ಪ್ರಾಫಿಟ್ಸ್ 4% ನಷ್ಟು ಫಾಲ್ ಆಗಿದೆ. 1614 ಕೋಟಿಯ ಪ್ರಾಫಿಟ್ಸ್ ಅನ್ನ ಹ್ಯುಂಡೈ ಮೋಟಾರ್ಸ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಡಿವಿಡೆಂಡ್ ಕೂಡ ಡಿಕ್ಲೇರ್ ಆಗಿದೆ. 21 ರೂಪಾಯಿಯ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ, ಬಟ್ ಒಳ್ಳೆ ಒಂದು ಪ್ರಾಫಿಟ್ಸೇ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಕ್ರೆಟಾ ಬ್ರ್ಯಾಂಡ್ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ. ಕ್ರೆಟಾ ಬ್ರ್ಯಾಂಡ್ ಮಿಡ್ ಸೈಜ್ SUV ಸೆಗ್ಮೆಂಟ್ ನಲ್ಲಿ 30% ಮಾರ್ಕೆಟ್ ಶೇರ್ ಅನ್ನ ಕಮಾಂಡ್ ಮಾಡುತ್ತೆ. ಸೊ ಈ ಒಂದು ಬ್ರ್ಯಾಂಡ್ ನಿಂದನೇ ಹೆಚ್ಚಿನ ಒಂದು ರೆವಿನ್ಯೂಸ್ ಅನ್ನ ಹ್ಯುಂಡೈ ಮೋಟಾರ್ಸ್ ಭಾರತದಲ್ಲಿ ಜನರೇಟ್ ಮಾಡ್ತಾ ಇದ್ದಾರೆ. ಸೊ ಹ್ಯುಂಡೈ ಮೋಟಾರ್ಸ್ IPO ಟೈಮ್ ನಿಂದ ಸಾಕಷ್ಟು ಕರೆಕ್ಟ್ ಆಗಿತ್ತು, ಬಟ್ ಈಗ ಸ್ವಲ್ಪ ಸ್ಲೋ ಆಗಿ ರಿಕವರ್ ಆಗ್ತಿದೆ. ಸೊ ಈ ಒಂದು ಕ್ವಾರ್ಟರ್ ನಲ್ಲಿ ಪರ್ಫಾರ್ಮೆನ್ಸ್ ಓಕೆ ಅಂತಾನೆ ಅನ್ಸುತ್ತೆ, ಬಟ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಸ್ವಲ್ಪ ಪ್ರೆಷರ್ ಬರ್ಬೋದು ಅನ್ನುವಂಥ ವ್ಯೂ ಕೂಡ ಬ್ರೋಕರೇಜ್ ನ ಕಡೆಯಿಂದ ಇದೆ. ಸೊ ಈ ಒಂದು ರಿಸಲ್ಟ್ ಮಾರ್ಕೆಟ್ ಅವರ್ಸ್ ನ ಟೈಮ್ ನಲ್ಲಿ ಬಂದಿದೆ, ಆದ್ರಿಂದ ಸ್ಟಾಕ್ ಅಷ್ಟೇನು ನೆಗೆಟಿವ್ ಆಗಿ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಕೊಚಿನ್ ಶಿಪ್ ಯಾರ್ಡ್ ಕೂಡ 13% ನಷ್ಟು ಇವತ್ತು ಜಂಪ್ ಆಯಿತು. ಒಂದು ಸ್ಟ್ರಾಂಗ್ ಕ್ವಾರ್ಟರ್ 4 ರಿಸಲ್ಟ್ ಕೂಡ ಕೊಚಿನ್ ಶಿಪ್ ಯಾರ್ಡ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಕೊಚಿನ್ ಶಿಪ್ ಯಾರ್ಡ್ನ ಸ್ಟಾಕ್ ಪ್ರೈಸ್ನಲ್ಲಿ ಈ ಒಂದು ಪ್ರೈಸ್ನಿಂದ 60% ಕರೆಕ್ಷನ್ ಬರ್ಬೋದು. ಕೊಚಿನ್ ಶಿಪ್ ಯಾರ್ಡ್ 800 ರೂಪಾಯಿ ಲೆವೆಲ್ನವರೆಗೂ ಹೋಗ್ಬೋದು ಅಂತ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಒಂದು ಪ್ರೆಡಿಕ್ಷನ್ ಅನ್ನ ಮಾಡಿದ್ದಾರೆ. 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ INS ವಿಕ್ರಾಂತ್ ಮತ್ತೆ ವಿಕ್ರಮಾದಿತ್ಯದ ರಿಪೇರ್ ಆರ್ಡರ್ಗಳು ಕೊಚಿನ್ ಶಿಪ್ ಯಾರ್ಡ್ಗೆ ಸಿಕ್ಕಿತ್ತು. ಬಟ್ ಇದು ಒನ್ ಟೈಮ್ ಆಕ್ಟಿವಿಟಿ ಆಗಿರುತ್ತೆ. ಯಾವಾಗಲೂ ಕೂಡ ಅಂದ್ರೆ ಪ್ರತಿ ವರ್ಷ ಈ ರೀತಿಯ ರಿಪೇರ್ ಆರ್ಡರ್ಸ್ಗಳು ಸಿಗೋದಿಲ್ಲ. ಕೊಚಿನ್ ಶಿಪ್ ಯಾರ್ಡ್ ಒಳ್ಳೆ ಒಂದು ಆರ್ಡರ್ಸ್ಗಳನ್ನು ಪಡ್ಕೊಂಡ್ರೆ ಮಾತ್ರ ಹೈಯರ್ ವ್ಯಾಲ್ಯೂಷನಲ್ಲಿ ಸಸ್ಟೈನ್ ಆಗುತ್ತೆ ಅನ್ನೋದು ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ನ ವ್ಯೂ ಆಗಿರುತ್ತೆ. ಬಟ್ ಕೊಚಿನ್ ಶಿಪ್ ಯಾರ್ಡ್ನಲ್ಲಿ ಕೆಲವೊಂದಿಷ್ಟು ಬೇರೆ ಬ್ರೋಕರೇಜ್ಗಳು ಒಳ್ಳೆ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಬ್ರೋಕರೇಜ್ ವ್ಯೂ ಅವರ ಒಂದು ರಿಸರ್ಚ್ನ ಬೇಸಿಸ್ ಮೇಲೆ ಇರುತ್ತೆ. ಸೊ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಇಲ್ಲಿ ಸೆಲ್ ಕಾಲ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಏಂಜಲ್ ಒನ್ CDSL ಈ ರೀತಿಯ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ರಿಕವರಿ ಇದೆ. ಮಾರ್ಕೆಟ್ ಸ್ಲೋ ಆಗಿ ರಿಕವರ್ ಆಗ್ತಾ ಈ ರೀತಿಯ ಸ್ಟಾಕ್ಗಳು ಕೂಡ ರಿಕವರ್ ಆಗುತ್ತೆ. ಯಾಕೆಂದ್ರೆ ಒಳ್ಳೆ ಒಂದು ಟ್ರೇಡಿಂಗ್ ಆದಾಗ ಈ ಕಂಪನಿಗಳು ಒಳ್ಳೆ ರೆವಿನ್ಯೂಸ್ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದ್ದಾಗ ಇನ್ನೂ ಹೆಚ್ಚಿನ ಡಿಮ್ಯಾಟ್ ಅಕೌಂಟ್ಗಳು ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಚ್ಚಾಗಿ IPOಸ್ಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ ಆಕ್ಟಿವ್ ಆಗುತ್ತೆ. ಆದ್ರಿಂದ ಈ ಸ್ಟಾಕ್ಗಳಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಜೆನ್ಸಾಲ್ ಸ್ಟಾಕ್ನಲ್ಲಿ ಕಂಟಿನ್ಯೂಸ್ 4 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಇದೊಂದು ಟ್ರ್ಯಾಪ್ ಕೂಡ ಆಗಿರ್ಬೋದು. ಯಾಕೆಂದ್ರೆ IREDA ಆಲ್ರೆಡಿ ಜೆನ್ಸಾಲ್ನ ಮೇಲೆ ಇನ್ಸಾಲ್ವೆನ್ಸಿ ಪೆಟಿಷನ್ ಅನ್ನ ಹಾಕಿದ್ದಾರೆ. ಇದರ ಒಂದು ಹಿಯರಿಂಗ್ NCLT ನಲ್ಲಿ ಜೂನ್ 3ಕ್ಕೆ ಇರುತ್ತೆ. ಸೊ ಎರಡೂ ಸೈಡ್ಗಳಿಂದ ವಾದ ವಿವಾದವನ್ನ NCLT ಕೇಳಿಸ್ಕೊತಾರೆ. ಅದರ ಬೇಸಿಸ್ ಮೇಲೆ ಇನ್ಸಾಲ್ವೆನ್ಸಿ ಪ್ರೊಸೀಜರ್ ಆಗುತ್ತೆ. ಇನ್ಸಾಲ್ವೆನ್ಸಿ ಅಂದಾಗ ಕಂಪ್ಲೀಟ್ ಆಗಿ ಜೆನ್ಸಾಲ್ ಅನ್ನ ಬ್ಯಾಂಕರಪ್ಟ್ ಅಂತ ಡಿಕ್ಲೇರ್ ಮಾಡಿ ಅವರ ಅಸೆಟ್ಗಳನ್ನ ಸೆಲ್ ಮಾಡ್ತಾರೆ. ಹಾಗೆ ಆ ಒಂದು ಅಮೌಂಟ್ ಅನ್ನ ಜೆನ್ಸಾಲ್ಗೆ ಯಾರೆಲ್ಲ ಫಿನಾನ್ಸ್ ಅನ್ನ ಮಾಡಿದ್ರು ಅವ್ರಿಗೆ ಸ್ವಲ್ಪ ಹಂಚ್ತಾರೆ. ಸೊ ಈ ರೀತಿಯ ಒಂದು ಪ್ರೊಸೀಜರ್ ಆದ್ರೆ ಜೆನ್ಸಾಲ್ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. ಫ್ಯೂಚರ್ ರಿಟೇಲ್ ಈ ರೀತಿಯ ಕಂಪನಿಗಳಲ್ಲಿ ಇದೇ ರೀತಿ ಆಗಿತ್ತು. ಸೊ ಕಂಪ್ಲೀಟ್ ಇನ್ಸಾಲ್ವೆನ್ಸಿ ಆದ್ಮೇಲೆ ಆ ಸ್ಟಾಕ್ಸ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗೋದಿಲ್ಲ. ಆದ್ರಿಂದ ಜೆನ್ಸಾಲ್ ನಂತ ಕಂಪನಿಯಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ಸ್ ಗಳನ್ನ ತಗೋಬೇಕಾಗುತ್ತೆ. ಸೊ ನೀವು ಅಪ್ಪರ್ ಸರ್ಕ್ಯೂಟ್ ಇರುವಾಗ ಆರ್ಡರ್ ಗಳನ್ನ ಪ್ಲೇಸ್ ಮಾಡಿದ್ರೆ ಆರ್ಡರ್ಸ್ ಏನೋ ಪ್ಲೇಸ್ ಆಗುತ್ತೆ, ಬಟ್ ಸಡನ್ ಆಗಿ ಲೋವರ್ ಸರ್ಕ್ಯೂಟ್ಸ್ ಬರುವಂತ ಚಾನ್ಸಸ್ಗಳು ಕೂಡ ಇದೆ. ಜೆನ್ಸಾಲ್ನ ಮೇಜರ್ ಬಿಸ್ನೆಸ್ ಇದ್ದಿದ್ದು ಅವರ ಒಂದು ಲೀಸಿಂಗ್ ಫೆಸಿಲಿಟಿ ಆಗಿತ್ತು. ಈಗ ಅವರ ಬ್ಲೂ ಸ್ಮಾರ್ಟ್ ಮೊಬಿಲಿಟಿ ಅನ್ನುವಂಥ ಕ್ಯಾಬ್ ಸರ್ವಿಸ್ ಏನಿದೆ ಅದರ ಒಂದು ಆಪರೇಷನ್ಸ್ ಕೂಡ ಸೆಬಿ ಆರ್ಡರ್ನ ಬೇಸಿಸ್ ಮೇಲೆ ಸಸ್ಪೆಂಡ್ ಆಗಿದೆ. ಸೊ ಈ ಬ್ಲೂ ಸ್ಮಾರ್ಟ್ ಮೊಬಿಲಿಟಿ ಕಂಪನಿಯಲ್ಲಿ ಧೋನಿಯವರು ಕೂಡ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರು ಅನ್ನುವಂಥ ನ್ಯೂಸ್ ಇತ್ತು. ಸೊ ಜೆನ್ಸಾಲ್ ಇಂಜಿನಿಯರಿಂಗ್ನ ಬಿಸ್ನೆಸ್ನ ಮೇಲೆ ಕೂಡ ಇಂಪ್ಯಾಕ್ಟ್ ಇದೆ. ಮುಂದಿನ ಕ್ವಾರ್ಟರ್ಗಳಲ್ಲಿ ಲಾಸ್ಗಳು ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಆ ಎಲ್ಲ ಫ್ಯಾಕ್ಟರ್ಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ನ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ.
ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.